ಸ್ಪೀಕಿಂಗ್ ಪ್ರಾಕ್ಟೀಸ್ನಲ್ಲಿ ಇವತ್ತು ಹೌ ಟು ಮೇಕ್ ಮಸಾಲೆ ದೋಸೆ ಹೇಗೆ ಮಾಡುವುದು ಎನ್ನುವುದನ್ನು ಕಲಿಯೋಣ. ಮಸಾಲೆ ದೋಸೆ ಮಾಡಲಿಕ್ಕೆ ನಾವು ಕಲಿತಾ ಇಲ್ಲ, ಮಸಾಲೆ ದೋಸೆ ಮಾಡುವ ವಿಧಾನವನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳುವುದಂತ ಕಲಿಯೋಣ. ನಿಮಗೆ ಹೆಚ್ಚಿನವರಿಗೆ ಮಸಾಲೆ ದೋಸೆ ಮಾಡಲಿಕ್ಕೆ ಗೊತ್ತಿದ್ದರೆ ನೀವು ಇದನ್ನು ಸೆಲ್ಫ್ ಟಾಕ್ ಮಾಡ್ಬೋದು. ಅಂದರೆ ಸುಮ್ಮನೆ ಕೂತ್ಕೊಂಡು ಹೇಗೆ ಮಾಡುವುದು ಈ ಪದ್ಧತಿಯನ್ನು ನೀವು ಇಂಗ್ಲೀಷಲ್ಲಿ ಥಿಂಕ್ ಮಾಡ್ತಾ ಹೋಗಿ ನಿಮ್ಮ ಉಚ್ಚಾರಣೆ ಮತ್ತು ನಿಮ್ಮ ಎಕ್ಸ್ಪ್ರೆಷನ್ನು ಸಹ ಸರಿ ಮಾಡ್ಬೋದು. ರೈಟ್, ಈಗ ವಿಧಾನ ನೋಡೋಣ ಹೇಗೆ ಇಂಗ್ಲೀಷಲ್ಲಿ ಭಾಷಾಂತರಿಸುವುದಂತ. ಸೊ ಬೇಕಾಗುವ ಉಪಕರಣಗಳು: ಕಿಚನ್ ಟೂಲ್ಸ್. ಲ್ಯಾಡಲ್ ಅಂದರೆ ಏನು? ಸೌಟಿಗೆ ಲ್ಯಾಡಲ್ ಅಂತಾರೆ. ತವಾ ಅಥವಾ ಗ್ರಿಡಲ್ ಅಂದರೆ ದೋಸೆ ಕಲ್ಲು, ಹೆಂಚು. ಸ್ಪ್ಯಾಟ್ಯುಲಾ, ತಿರುವು ಮುರುವು ಮಾಡುವ ಸೌಟು, ಚಮಚ. ದೋಸೆಯನ್ನು ನಾವು ತಿರುಗಿಸ್ಲಿಕ್ಕೆ ಅಥವಾ ಎಬ್ಬಿಸಲಿಕ್ಕೆ ಏನು ಉಪಯೋಗಿಸ್ತೀವಿ ಅದಕ್ಕೆ ಸ್ಪ್ಯಾಟ್ಯುಲಾ ಅಂತಾರೆ. ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು: ಬ್ಯಾಟರ್, ದೋಸೆ ಹಿಟ್ಟು. ಉರದ್ ದಾಲ್, ಉದ್ದಿನ ಬೇಳೆ. ಫೆನ್ಯುಗ್ರಿಕ್ ಸೀಡ್ಸ್, ಮೆಂತೆಕಾಳು. ಘೀ, ತುಪ್ಪ. ಸ್ಟಫಿಂಗ್, ಫಿಲ್ಲಿಂಗ್ ಅಂತ ಹೇಳಿದರೆ ತುಂಬುವ ಪದಾರ್ಥ, ಪಲ್ಯ. ಸೋಕ್, ನೆನೆಸು. ಫರ್ಮೆಂಟ್, ಹುದುಗುವಿಕೆ. ಸ್ಪ್ರೆಡ್, ಹರಡುವುದಕ್ಕೆ. ಕ್ರಿಸ್ಪಿ, ಗರಿಗರಿಯಾದ. ಗೋಲ್ಡನ್ ಬ್ರೌನ್, ಕಂದು ಬಣ್ಣ. ಸ್ಪೈಸಿ, ಖಾರವಾದ. ಡೆಲಿಷಿಯಸ್, ರುಚಿಯಾದ. ಈಗ ತಯಾರಿಸುವ ವಿಧಾನ ನೋಡೋಣ. ಹಿಟ್ಟು ಅಂದರೆ ಬ್ಯಾಟರ್ ಹೇಗೆ ತಯಾರಿಸುವುದು ಅಂತ ಹೇಳಿ, ಹಿಟ್ಟು ಹೇಗೆ ಇದು ಮಾಡೋದು. ಸೋಕ್ ದ ರೈಸ್ ಆ್ಯಂಡ್ ದಾಲ್ ಫಾರ್ 6 hours. ಅಕ್ಕಿ ಮತ್ತು ಬೇಳೆಯನ್ನು 6 ಗಂಟೆಗಳ ಕಾಲ ನೆನೆಸಿ. ಗ್ರೈಂಡ್ ದೆಮ್ ಇಂಟು ಎ ಸ್ಮೂತ್ ಬ್ಯಾಟರ್. ಅವುಗಳನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಫರ್ಮೆಂಟ್ ದ ಬ್ಯಾಟರ್ ಫಾರ್ 8 to 10 hours. ಹಿಟ್ಟನ್ನು 8 ರಿಂದ 10 ಗಂಟೆಗಳ ಕಾಲ ಹುದುಗಲು ಬಿಡಿ. ಈಗ ಹೌ ಟು ಮೇಕ್ ದಿ ಪೊಟೆಟೊ ಮಸಾಲ, ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು. ಬಾಯ್ಲ್ 3 potatoes ಫಾರ್ 10 minutes. 3 ಬೇಕಾಗಿಲ್ಲ, ನಿಮಗೆ ಬೇಕಾದಷ್ಟು ಮಾಡಿ. 3 ಆಲೂಗಡ್ಡೆಗಳನ್ನು 10 ನಿಮಿಷಗಳ ಕಾಲ ಬೇಯಿಸಿ. ಪೀಲ್ ಆ್ಯಂಡ್ ಮ್ಯಾಶ್ ದ ಪೊಟೆಟೋಸ್. ಸಿಪ್ಪೆ ಸುಲಿದು ಆಲೂಗಡ್ಡೆಯನ್ನು ಪುಡಿ ಮಾಡಿ. ಫ್ರೈ ಅನಿಯನ್ಸ್ ಆ್ಯಂಡ್ ಸ್ಪೈಸಸ್ ಇನ್ ಎ ಪ್ಯಾನ್. ಬಾಣಲೆಯಲ್ಲಿ ಈರುಳ್ಳಿ ಮತ್ತು ಸಾಂಬಾರು ಪದಾರ್ಥಗಳನ್ನು ಹುರಿಯಿರಿ. ಮಿಕ್ಸ್ ದ ಪೊಟೆಟೋಸ್ ವಿತ್ ದ ಸ್ಪೈಸಸ್. ಆಲೂಗಡ್ಡೆಯನ್ನು ಸಾಂಬಾರು ಪದಾರ್ಥಗಳೊಂದಿಗೆ ಬೆರೆಸಿ. ಮೇಕಿಂಗ್ ದಿ ದೋಸೆ ಮಾಡುವ ವಿಧಾನ: ಹೀಟ್ ದ ತವಾ ಆನ್ ಎ ಮೀಡಿಯಮ್ ಫ್ಲೇಮ್. ಮಧ್ಯಮ ಉರಿಯಲ್ಲಿ ತವಾವನ್ನು ಕಾಯಿಸಿ. ಸ್ಪ್ರೆಡ್ ದ ಬ್ಯಾಟರ್ ಇನ್ ಎ ಸರ್ಕಲ್. ಹಿಟ್ಟನ್ನು ವೃತ್ತಾಕಾರವಾಗಿ ಹರಡಿ. ಆ್ಯಡ್ ಎ ಸ್ಪೂನ್ಫುಲ್ ಆಫ್ ಘೀ. 1 ಚಮಚ ತುಪ್ಪ ಹಾಕಿ. ವೇಟ್ ಫಾರ್ 2 minutes ಅಂಟಿಲ್ ಇಟ್ ಟರ್ನ್ಸ್ ಗೋಲ್ಡ್. ಅದು ಚಿನ್ನದ ಬಣ್ಣಕ್ಕೆ ಬರುವವರೆಗೆ 2 ನಿಮಿಷ ಕಾಯಿರಿ. ಪುಟ್ ದ ಮಸಾಲ ಇನ್ಸೈಡ್ ಆ್ಯಂಡ್ ಫೋಲ್ಡ್ ಇಟ್. ಒಳಗೆ ಮಸಾಲವನ್ನು ಇಟ್ಟು ಮಡಚಿ. ಯುವರ್ ಕ್ರಿಸ್ಪಿ ಮಸಾಲೆ ದೋಸಾ